ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಧೂಳಿಪಟ, ಕಕ್ಕಾಬಿಕ್ಕಿ ಅಥವಾ ಡ್ಯಾಶ್ ಗಾವರಿ ಅಂದರೆ ಡ್ಯಾಶ್ ಗಾವರಿ ಅಂದರೆ ಎಂತ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಂಥ ಪದಪ್ರಯೋಗ ಬೇಕಾದರೆ ಇವತ್ತು ಮಾಡ್ಬೋದು. ಇಂಗ್ಲೆಂಡಿದು ಬ್ಯಾಟಿಂಗ್ ನೋಡಿ ಭಾರತ ತಂಡಕ್ಕೆ ಡ್ಯಾಶ್ ಗಾಬರಿ ಆಗಿದೆ. ಡ್ಯಾಶ್ ಗಾಬರಿ ಅಂತ ಅಂದರೆ ನೀವೇ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಿದ್ದವರು ತಿಳಿಸ್ಬೇಕು. ಎಂಥ ಬ್ಯಾಟಿಂಗ್ ಮಾರ, ಸೈಕ್ ಆಯ್ತು ಸೀರಿಯಸ್ಲಿ. ನನಗೆ ಪರ್ಸ್ನಲಿ ಸೈಕ್ ಆಯ್ತು. ನಾನು ಗೊತ್ತಿತ್ತು ಬ್ಯಾಸ್ಬಾಲು ಅದು ಇದು ಫಾಸ್ಟ್ ಆಡ್ತಾರೆ ಹಾಗೆ ಅಂತ ಇಂಗ್ಲೆಂಡ್ ಅವರು, ಬಟ್ ಈ ರೇಂಜಿಗೆ ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಎರಡನೇ ದಿನದ ಆಟ ಆರಂಭಿಸಿದಂತಹ ಭಾರತ ಫಸ್ಟ್ ಕುಲ್ದೀಪ್ ಯಾದವ್ ಅವ್ರನ್ನ ಕಳೆದುಕೊಂಡಿತ್ತು. ಮತ್ತು ನಿನ್ನೆಯ ಶತಕವೀರ ಅಜೇಯ ಶತಕವೀರ ಜಡೇಜಾ ಅವರು ನಿನ್ನೆಯ ಮೊತ್ತಕ್ಕೆ 2 ರನ್ ಮಾತ್ರ ಪೇರಿಸಲಿಕ್ಕೆ ಇದು ಸಾಧ್ಯ ಆದದ್ದು. ಅಯ್ಯೋ 450 ಆಗೋದಿಲ್ಲ ಮಾರ್ರೆ ಭಾರತದ್ದು ಅಂತ ಅಂದ್ಕೊಳ್ತಿರುವಾಗ ಕೊನೆಗೆ ಸಾಥ್ ನೀಡಿದ ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ಗಳು, ಎಸ್ಪೆಷಲಿ ಡೆಬ್ಯೂಟೆಂಟ್ ಧ್ರುವ್ ಜುರೇಲ್ ಅವರು ಮತ್ತು ಅಶ್ವಿನ್ ಅವರು ಸೂಪರಾಗಿ ಆಡಿದರು. ಅಶ್ವಿನ್ ಅವರು 30+ ಕಾಣಿಕೆ, ಮತ್ತು ಧ್ರುವ್ ಜುರೇಲ್ ಅವ್ರಿಗೆ ಒಂದು 35 ರನ್ ತನಕ ಅವ್ರಿಗೆ ಏನು ಜೀವದಾನ ಸಿಕ್ಕಿರಲಿಲ್ಲ. ಮತ್ತು ಟಕ ಅಂತ 2 ಜೀವದಾನ ಸಿಕ್ಕಿತ್ತು. ಬಟ್ ಸ್ಟಿಲ್ 46 ರನ್ ಗಳಿಸಿ ಅವರು ಔಟ್ ಆದರು. ಸೂಪರಾಗಿ ಆಡಿದರು. ಟು ಬಿ ಆನೆಸ್ಟ್ ನನಗೆ ಇಷ್ಟ ಆಯಿತು. ಭರತ್ ಅವರ ಬ್ಯಾಟಿಂಗ್ ಕಂಪೇರ್ ಮಾಡಿದರೆ ಧ್ರುವ್ ಜುರೇಲ್ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ. ಮತ್ತು ಆ ಬಾಲ್ ಸ್ಟ್ರೈಕಿಂಗ್ ಎಬಿಲಿಟಿ ಚೆಂದ ಉಂಟು, ಕಾನ್ಫಿಡೆನ್ಸ್ ಉಂಟು ಮೇಯ್ನಾಗಿ. ಸೊ ಅವರಿಬ್ಬರ ಸಹಾಯ. ಮತ್ತು ನಮ್ಮ ಬುಮ್ರಾ ಅವರು ಇಂಗ್ಲೆಂಡ್ ಮೇಲೆ ಒಂದು ಭಾರಿ ಚೆಂದ ಆಡ್ತಾರೆ ಮಾರೆ. ಒಂದು 25 ರನ್ ಮೇಲೆ ಹೊಡಿತಾ ಇರ್ತಾರೆ. ಇವತ್ತು ಸಹ ಸೂಪರಾಗಿ ಆಡಿದರು, 20+ ಕಾಣಿಕೆ. ಮತ್ತು ಸಿರಾಜ್ ಅವ್ರದ್ದು ಇವತ್ತು ಡಿಫೆನ್ಸ್ ಎಲ್ಲ ಭಾರಿ ಚೆಂದ ಇತ್ತು. ಯೂಶ್ವಲಿ ಸಿರಾಜ್ ಅವರು ಸುಮ್ಮನೆ ಒಟ್ಟು ಬೀಸ್ಲಿಕ್ಕೆ ಹೋಗ್ತಾರೆ, ಔಟ್ ಆಗ್ತಾರೆ, ಆ ಥರ ಏನು ಇರಲಿಲ್ಲ. ಅವರು ಭಾರಿ ಚೆಂದ ಡಿಫೆನ್ಸ್ ಮಾಡ್ತಾಯಿದ್ರು. ಸೊ ಇವರೆಲ್ಲರ ಕಾಂಟ್ರಿಬ್ಯೂಷನಿಂದಾಗಿ 445 ತನಕ ಬೆಳೀತು. 33ಕ್ಕೆ 3 ವಿಕೆಟ್ ಕಳೆದುಕೊಂಡಿದ್ದಂಥ ಭಾರತ 445 ತನಕ ತನ್ನ ಮೊತ್ತವನ್ನು ಏನು ಸ್ಟ್ರೆಚ್ ಮಾಡಿತ್ತು ಅಲ್ಲಿಯ ತನಕ ತನ್ನ ಇನ್ನಿಂಗ್ಸನ್ನು. ಬಟ್ ಸಾಕಾ ರಾಜ್ಕೋಟ್ ಪಿಚ್ಚಲ್ಲಿ, ಬಿಕಾಸ್ ಫಸ್ಟ್ 3 ಡೇಸ್ ರಾಜ್ಕೋಟ್ ಪಿಚ್ ಯೂಶ್ವಲಿ ಭಯಂಕರ ಬ್ಯಾಟಿಂಗ್ ಪಿಚ್. ಸೊ ನನಗೆ ಈಗ ಸಹ ಅನಿಸೋದು ಸ್ಲೋ ಫಾಸ್ಟಾಗಿ ಏನೇ ಆಗಿರಲಿ, ಫಸ್ಟ್ ಇನ್ನಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಯಾರಿಗಾರು ಸಿಕ್ಕಿದರೆ ರಾಜ್ಕೋಟ್ ಪಿಚ್ಚಲ್ಲಿ 2.5 ದಿನ ಬ್ಯಾಟಿಂಗ್ ಮಾಡಬೇಕು. ಯಾಕಂತಂದರೆ ಅಷ್ಟು ಬ್ಯಾಟಿಂಗಿಗೆ ಯೋಗ್ಯವಾಗಿರುವಂತಹ ಪಿಚ್. ನೀವು ಬೇಗ ಆಲ್ಔಟ್ ಆದರೆ ನೀವು ಸೆಕೆಂಡ್ ಇನ್ನಿಂಗ್ಸ್ ಯಾರು ಆಡಲಿಕ್ಕೆ ಬರ್ತಾರಲ್ಲ ಇಂಗ್ಲೆಂಡ್ ಅಥವಾ ಬೇರೆ ಯಾವುದೇ ಒಪೋನೆಂಟ್ ಆಗಿರಲಿ, ಅವರು ಇನ್ನೂ ಸಹ ಬ್ಯಾಟಿಂಗಿಗೆ ಯೋಗ್ಯವಂತ ಪಿಚ್ಚಲ್ಲೇ ಆಡ್ತಾ ಇರ್ತಾರಲ್ವ. ಸೊ ಇವತ್ತಾದದ್ದು ಹಾಗೆ 1.5 ದಿನದಲ್ಲಿ ಭಾರತ ಆಲ್ಔಟ್ ಆಯಿತು, 445ಕ್ಕೆ ಆಲ್ಔಟ್ ಆಯಿತು. ಅದಾದಮೇಲೆ ಇಂಗ್ಲೆಂಡ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ದೇವರ್ರೆ T20 ಥರ ಆಡ್ತಾ ಇದ್ದಾರೆ ಮಾರೆ. 35 ಓವರಿಗೆ 207 ರನ್ನಿಗೆ 2 ವಿಕೆಟ್ಗಳನ್ನು ಕಳೆದುಕೊಂಡು ದಿನದ ಆಟ ಮುಗ್ದಿದೆ ಇಂಗ್ಲೆಂಡ್. ಇದು 35 ಓವರಿಗೆ 207. ಇನ್ನೂ ಸಹ ಬಾಲ್ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂತಂದರೆ 210 ಬಾಲಿಗೆ 207 ರನ್ ಹೊಡೆದಿದ್ದಾರೆ ಟೆಸ್ಟಲ್ಲಿ. ಆಲ್ಮೋಸ್ಟ್ 6 ಆ್ಯಾವ್ರೇಜು. ಓ ದೇವರೇ ಎಂತ ಹೊಡೆದದು ಆ ಬೆನ್ ಡಕೆಟ್ ಅಂತೂ ಒಬ್ಬ ದೇವರೇ. 118 ಬಾಲಿಗೆ 133 ರನ್ ಟೆಸ್ಟಲ್ಲಿ. 118 ಬಾಲಿಗೆ 133 ರನ್, 21 4 2 6 ಆ ಥರ ಏನೋ. ಅಂದರೆ ಅದು ಸಹ ಆಲ್ಮೋಸ್ಟ್ 100 ಟಚ್ ಆಗಿದೆ. 4 6 ಆಲ್ಮೋಸ್ಟ್ 100 ಬಂದಾಗಿದೆ. ಭಯಂಕರ ಆಟ ಮಾರ ಇಂಗ್ಲೆಂಡ್. ಇದು ಮಾತ್ರ ಇದು ರಿಯಲ್ ಬಾಲ್. ನಾನೀಗ ಹೇಳ್ತೀನಿ, ಬಾಲ್ ಉಂಟಲ್ಲ, ಈ ಪ್ರಾಪರ್ ಬ್ಯಾಟಿಂಗ್ ಪಿಚ್ ಅಂತ ಇರ್ತದಲ್ಲ, ಅದರಲ್ಲಿ ಭಾರಿ ಕ್ಲಿಕ್ ಆಗ್ತದೆ. ಯಾಕಂದರೆ ಮೊದಲೇ ಬ್ಯಾಟಿಂಗಿಗೆ ಹೆಲ್ಪ್ ಮಾಡ್ತಾ ಇರ್ತದೆ ಪಿಚ್. ಸೊ ಆರಾಮ್ಸೆ ಟೆನ್ಷನ್ ಇಲ್ಲದೆ ಬ್ಯಾಟ್ ಬೀಸ್ಬೋದು. ಇವತ್ತು ಹಾಗೆ ಆಯಿತು. ಬ್ಯಾಟಿಂಗಿಗೆ ಕರೆಕ್ಟ್ ಆಗುವಂಥ ಪಿಚ್, ಯೋಗ್ಯ ಪಿಚ್. ಅದರಲ್ಲಿ ಬಡ್ದು ಹಾಕಿದರು. ನಮ್ಮ ಕುಲ್ದೀಪ್ ಯಾದವ್ 6 ಓವರಿಗೆ 42 ರನ್ ಹೊಡಿಸ್ಕೊಂಡಿದ್ದಾರೆ. ಒಂದು ಮೇಡನ್ ಅಂದರೆ 5 ಓವರಲ್ಲಿ 42 ರನ್ ಹೊಡಿಸ್ಕೊಂಡಾಗ ಆಯಿತು. T20 ಮಾದರಿಯಲ್ಲಿ ಹೊಡಿಸ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೌಲರ್ಸ ಸರಾಸರಿ 6ರ ರೇಂಜಲ್ಲಿ ಹೊಡಿಸ್ಕೊಂಡ್ರು. ಬುಮ್ರಾ ಅವರಿಂದ ಇನ್ನೂ ಸಹ ಮ್ಯಾಜಿಕ್ ಬರಲಿಲ್ಲ. 1 ವಿಕೆಟ್ ಅಶ್ವಿನ್ ಅವ್ರು ಕಬಳಿಸಿದ್ರು, 1 ವಿಕೆಟ್ ಸಿರಾಜ್ ಅವರು. ಅಶ್ವಿನ್ ಅವರು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 500 ವಿಕೆಟ್ಗಳನ್ನು ಕಬಳಿಸಿದರು. ಕೆಲವು ಬೌಲರ್ಸ್ ಮಾತ್ರ ಕಬಳಿಸಿರೋದು 500 ವಿಕೆಟ್ ಟೆಸ್ಟಲ್ಲಿ. ಅದರಲ್ಲಿ ಈಗ ಅಶ್ವಿನ್ ಅವರು ಸಹ ಸೇರ್ಪಡೆಯಾಗಿದ್ದಾರೆ. ವಿಶ್ವದ 2ನೇ ಫಾಸ್ಟೆಸ್ಟ್ ಬೌಲರ್ ಟು ಟೇಕ್ 500 ವಿಕೆಟ್ಸ್. ಫಸ್ಟ್ ಈಗ ಸಹ ಮುತ್ತಯ್ಯ ಮುರಳೀಧರನ್ ಅವರ ಹೆಸರಲ್ಲಿ ಉಂಟು. ಇವರು 98 ಟೆಸ್ಟ್ ಮ್ಯಾಚಲ್ಲಿ 500 ವಿಕೆಟ್ಗಳನ್ನು ತೆಗೆದರು ಅಶ್ವಿನ್ ಅವರು. ಭಾರತದ 2ನೇ ಬೌಲರ್ 500 ವಿಕೆಟ್ಗಳನ್ನು ಕಬಳಿಸಿರುವಂಥ ಭಾರತದ 2ನೇ ಬೌಲರ್. ಹೈಯೆಸ್ಟ್ ವಿಕೆಟ್ ಟೇಕರಲ್ಲಿ ಭಾರತದ ಪಾಲಿಗೆ ಅನಿಲ್ ಕುಂಬ್ಳೆ ಅವರಿದ್ದಾರೆ. 619 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಭಾರತದ ರೆಕಾರ್ಡ್ ಮುರಿತಾರ ಅಶ್ವಿನ್ ಅವರು? ಅಲ್ಲಿಯ ತನಕ ಅವರ ಟೆಸ್ಟ್ ಕರಿಯರ್ ಇರ್ತದ? ಅದು ನಾವು ಕಾದು ನೋಡಬೇಕು. ಬಟ್ ಎನಿವೇಸ್, ಮಾಡರ್ನ್ ಡೇ ಕ್ರಿಕೆಟಲ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಅಂತ ಹೇಳ್ತಾರಲ್ಲ, ಗೋಟ್ ನಮ್ಮ ಅಶ್ವಿನ್ ಅವರು. ಕಂಗ್ರ್ಯಾಚುಲೇಷನ್ಸ್. ಬಟ್ ಅವ್ರೀಗ ಸ್ಟೆಪ್ ಅಪ್ ಆಗಬೇಕು.
ಈಗ ಭಾರತ ಗೆಲ್ಲಬೇಕು ಅಥವಾ ಇದು ಅಟ್ಲೀಸ್ಟ್ ಡ್ರಾ ಆಗಬೇಕು ಅಂತಂದರೆ ಫಸ್ಟ್ ಇವರು ಚಿಕ್ಕ ಮೊತ್ತಕ್ಕೆ ಆಲ್ಔಟ್ ಆಗಬೇಕಲ್ಲ ಇಂಗ್ಲೆಂಡ್ ಅವರು. ಇವರು ಭಾರತದ ಮೊತ್ತವನ್ನು ಬೀಟ ಹಾಕುವಾಗೆ ಉಂಟು ಇವರ ಬ್ಯಾಟಿಂಗ್ ನೋಡಿದರೆ, ಅಥವಾ ಅಟ್ಲೀಸ್ಟ್ ಭಾರತದ ಮೊತ್ತದ ಹತ್ತಿರ ಬರ್ತಾರೆ. ಸೊ ನಿಯಂತ್ರಿಸಬೇಕಾದದ್ದು ಈಗ ಬುಮ್ರಾ ಮತ್ತು ಅಶ್ವಿನ್ ಅವರ ಮೇಲೆ ಭಯಂಕರ ಜವಾಬ್ದಾರಿ ಉಂಟು. ಅವರು ಸೂಪರಾಗಿ ಬಾಲ್ ಹಾಕಿ ಟಕ ಅಂತ ವಿಕೆಟ್ ಬಿದ್ದು, ಅಥವಾ ಇಂಗ್ಲೆಂಡ್ ಅವರು ಎಲ್ಲ ಬಾಲ್ಸ್ 6 ಹೊಡಲಿಕ್ಕೆ ಹೋಗಿ ಅವರಾಗೆ ವಿಕೆಟ್ ಒಪ್ಪಿಸಿದರೆ ಭಾರತ ಸ್ವಲ್ಪ ಮೇಲುಗೈ ಸಾಧಿಸ್ಬೋದು. ಇಲ್ಲದ್ರೆ ಸ್ವಲ್ಪ ಕಷ್ಟ ಉಂಟು ಮಾರ. ಯಾಕಂತಂದರೆ ನಾಳೆ ಸಹ ಏನು ಕ್ರ್ಯಾಕ್ ಗೀಕೆಲ್ಲ ಬರುವಂಥ ಸಾಧ್ಯತೆ ಇಲ್ಲ. ನಾಳೆ ಸಹ ಬ್ಯಾಟಿಂಗಿಗೆ ಕರೆಕ್ಟಾಗಿರ್ತದೆ ಈ ಪಿಚ್. ನಾಳೆ ಇನ್ನೆಷ್ಟು ರನ್ ಹೊಡಿತಾರೆ ಅಂತ ಕಾದು ನೋಡಬೇಕು ಇಂಗ್ಲೆಂಡ್ ಅವರು. ಆ್ಯಸ್ ಆಫ್ ನೌ ಈ ಕಂಪ್ಲೀಟ್ ಏನು ಇವತ್ತು ಮಧ್ಯಾಹ್ನದಿಂದ ಏನು ಕ್ರಿಕೆಟ್ ಸ್ಟಾರ್ಟ್ ಆಯ್ತಲ್ಲ ಇಂಗ್ಲೆಂಡ್ದು ಬ್ಯಾಟಿಂಗು, ಒಂದು ಸೆಷನ್ಸ್ ಬಿಟ್ಟು ಕೊಟ್ಟೇ ಇಲ್ಲ ಮರ. ಇಂಗ್ಲೆಂಡ್ ಭಯಂಕರ ಕಮ್ಬ್ಯಾಕ್ ಈ ಟೆಸ್ಟ್ ಮ್ಯಾಚಲ್ಲಿ. ಟೆನ್ಷನ್ ಆಗ್ತಾ ಉಂಟು. ಈ ರೇಂಜ್ಗೆ ಇವರು ಫೈಟ್ ಕೊಡ್ತಾರೆ ಟೆಸ್ಟ್ ಸೀರೀಸಲ್ಲಿ ಇಂಡಿಯಾದಲ್ಲಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ನಿರೀಕ್ಷೆಗಳೆಲ್ಲ ಉಲ್ಟಾ ಪಲ್ಟ ಎಲ್ಲ ಸೈಕ್ ಆಗ್ತಾ ಉಂಟು. ಆ್ಯಂಡ್ ಕನ್ನಡಿಗ ಈ ಟಿ ಶರ್ಟ್ ನಿಮಗೆ ಬೇಕಿದ್ರೆ www.iruve.in ಸಿಗ್ತದೆ. ನಾನು ಹಾಕೊಳ್ಳುವ ಎಲ್ಲ ಕನ್ನಡ ಟಿ ಶರ್ಟ್ಸ್ 99% ನಾನು iruve.in ಇಂದವೇ ಪರ್ಚೇಸ್ ಮಾಡೋದು. ಇದೇನು ಪ್ರಮೋಷನ್ ಅಲ್ಲ, ನನಗಿಷ್ಟ ಅವರ ಏನು ಇದು ಬಟ್ಟೆ ಕ್ವಾಲಿಟಿ ಆಗಿರ್ಬೋದು, ಮತ್ತು ಕನ್ನಡದ್ದು ಟಿ ಶರ್ಟ್ಸ್ ಎಲ್ಲ ಅಲ್ಲಿ ಸಿಗೋದೇ ಬರೀ ಕನ್ನಡ ಟಿ ಶರ್ಟ್ಸು. ಹೋಗಿ ಚೆಕ್ ಮಾಡಿ, iruve.in ಚೆಕ್ ಮಾಡಿ, ಒಳ್ಳೊಳ್ಳೆ ಟಿ ಶರ್ಟ್ಸ್ ಇರ್ತದೆ. ನಿಮ್ಗೆ ಇಷ್ಟ ಇದ್ರೆ ತೊಗೊಳ್ಳಿ. ಪ್ರಮೋಷನಲ್ಲ ಎಂಥದ್ದಲ್ಲ, ನಿಮ್ಗೆ ಇಷ್ಟ ಇದ್ರೆ ತೊಗೊಳ್ಳಿ, ಇಲ್ಲದೇ ಬೇಡ ಬಿಟ್ಟಾಕಿ. ಯಾಕಂದ್ರೆ ಸುಮಾರು ಜನ ಕೇಳ್ತಿರಲ್ವ ಈ ಟಿ ಶರ್ಟ್ ಎಲ್ಲಿ ತೊಗೊಂಡದು ಅಂತ, ಅದಕ್ಕೆ ನಿಮ್ಗೆ ಹೇಳಿದೆ ಅಷ್ಟೇ. ಐ ಲೈಕ್ iruve.in. ಎಂಥಾರು ಪಾಯಿಂಟ್ ಮಿಸ್ ಮಾಡಿದ್ನ, ಎಂಥ ಸಹ ಇಲ್ಲ ಅಲ್ಲ. ನೋಡುವ ನಾಳೆ ಇಂಗ್ಲೆಂಡ್ ಇದು ಸ್ಕೋರ್ ಇಲ್ಲೇ ತನಕ ಬೆಳೀತದೆ ಅಂತ, ಭಾರತದ ಬೌಲಿಂಗ್ ಹೇಗಿರ್ತದೆ ಅಂತ. ಸರಿಯಾಗಿರೋ ಬರುವ. ನಮಸ್ಕಾರ.